ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 15 ಭಗವದ್ಧಾಮದ ವರ್ಣನೆ. ಇದರಿಂದ 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 27. ತಸ್ಮಿನ್ನತೀತ್ಯ ಮುನಯ ಷಡಸಜ್ಜಮಾನಾಃ ಕಕ್ಷಾ ಸಮಾನ ವಯಸಾವಥ ಸಪ್ತಮಾಯಾಂ ದೇವಾವಚಕ್ಷತ ಗೃಹೀತ ಗದೌ ಪರಾರ್ಧ್ಯ ಕೇಯೂರ ಕುಂಡಲ ಕಿರೀಟ ವಿಟಂಕ ವೇಷೌ. ಅನುವಾದ: ಭಗವಂತನ ಧಾಮವಾಗಿರುವ ವೈಕುಂಠಪುರಿಯ 6 ದ್ವಾರಗಳನ್ನು ದಾಟಿದ ಮೇಲೆ ಎಲ್ಲ ಅಲಂಕಾರಗಳನ್ನು ನೋಡಿ ಏನು ಆಶ್ಚರ್ಯ ಪಡದೆ ಅವರು 7ನೆಯ ದ್ವಾರದಲ್ಲಿ ಒಂದೇ ವಯಸ್ಸಿನ ತೇಜಸ್ವಿಗಳಾದ ಇಬ್ಬರನ್ನು ಕಂಡರು. ಅವರು ಗದೆಗಳನ್ನು ಹಿಡಿದಿದ್ದರು. ಅತ್ಯಂತ ಮೌಲ್ಯವುಳ್ಳ ಆಭರಣಗಳಿಂದಲೂ ಕರ್ಣಕುಂಡಲಗಳಿಂದಲೂ ರತ್ನಗಳಿಂದಲೂ ಕಿರೀಟಗಳಿಂದಲೂ ವಸ್ತ್ರ ಮೊದಲಾದವುಗಳಿಂದಲೂ ಅಲಂಕೃತರಾಗಿದ್ದರು. ಶ್ಲೋಕ 28. ಮತ್ತದ್ವಿರೇಫ ವನಮಾಲಿಕೆಯ ನಿವೀತೌ ವಿನ್ಯಸ್ತಯಾಸಿತ ಚತುಷ್ಟಯ ಬಾಹುಮಧ್ಯೆ ವಕ್ತ್ರಂ ಭ್ರುವಾಕುಟಿಲಯ ಸ್ಫುಟ ನಿರ್ಗಮಾಭ್ಯಾಂ ರಕ್ತೇಕ್ಷಣೇನ ಚ ಮನಾಗ್ರಭಸಂ ದಧಾನೌ. ಅನುವಾದ: ಆ ಇಬ್ಬರು ದ್ವಾರಪಾಲಕರು ಹೊಸ ಹೂವುಗಳ ಮಾಲೆಗಳನ್ನು ಧರಿಸಿದ್ದರು. ಅವು ಮತ್ತ ಮಧುಕರಗಳನ್ನು ಆಕರ್ಷಿಸುತ್ತಿದ್ದವು ಮತ್ತು ಅವು ಅವರ ಕೊರಳುಗಳ ಸುತ್ತಲೂ ಮತ್ತು 4 ಶ್ಯಾಮಲ ವರ್ಣದ ಕೈಗಳ ನಡುವೆ ಇಡಲ್ಪಟ್ಟಿದ್ದವು. ಅವರ ಬಾಗಿದ ಹುಬ್ಬುಗಳಿಂದ, ಉಸಿರಾಡುತ್ತಲಿರುವ ಮೂಗಿನ ಹೊಳ್ಳೆಗಳಿಂದ, ಕೆಂಪಾದ ಕಣ್ಣುಗಳಿಂದ ಅವರು ಒಂದಿಷ್ಟು ಉದ್ವಿಗ್ನರಾದ ಹಾಗೆ ಕಾಣಿಸಿದರು. ಇವು ಶ್ಲೋಕಗಳು ಮತ್ತೆ ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಮಹಾಮುನಿಗಳಾದಂತಹ ಸನತ್ ಕುಮಾರರು ತಮ್ಮ ಯೋಗ ಸಾಧನೆಯ ಬಲದಿಂದ ಅವರು ಮೇಲೆ ಇವಾಗ ಹೇಳ್ತಾ ಇರುವಂತ ಆಧ್ಯಾತ್ಮಿಕ ಜಗತ್ತಿನಲ್ಲಿರುವಂತ ವೈಕುಂಠವನ್ನ ತಲುಪದ ಮೇಲೆ ಅವರಿಗೆ ತುಂಬಾ ಸಂತೋಷ ಆಗುತ್ತೆ. ಅಲ್ಲಿ ವೈಕುಂಠದ ಅತ್ಯುತ್ತಮವಾದ ಭಕ್ತರು ನಡೆಸೋದಕ್ಕಾಗುವಂತ ತುಂಬಾನೇ ಅತಿಶಯವಾಗಿ ಅಲಂಕೃತವಾದಂಥ ವಿಮಾನಗಳಿಂದ ಆಧ್ಯಾತ್ಮಿಕ ಗಗನ ಪ್ರಕಾಶಿತವಾಗಿರೋದನ್ನ ಮತ್ತು ಅದೆಲ್ಲವೂ ಕೂಡ ಪರಮ ಪುರುಷನ ಆಳ್ವಿಕೆಗೆ ಒಳಪಟ್ಟಿರೋದ್ರಿಂದ, ಅಂದ್ರೆ ಅದರ ಅಧಿಕಾರ ಸಾಮಾನ್ಯ ಮನುಷ್ಯರದ್ದಾಗಿರ್ಲಿಲ್ಲ. ಅದು ಭಗವಂತ ಸ್ವಯಂ ತಾನೇ ಅದನ್ನ ನಡೆಸ್ತಾ ಇದ್ದ ತನ್ನ ವಿಸ್ತರಣೆಯ ಮೂಲಕ. ಅದರಿಂದ ಅದು ತುಂಬಾನೇ ಆನಂದಕರವಾಗಿತ್ತು. ಅಂದ್ರೆ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ ನೋಡಿ, ಈ ಭಾಗವತದಲ್ಲಿ ಏನು ಹೇಳ್ತಾ ಇದ್ದಾರೆ, ಮನುಷ್ಯರು ಏನಾದ್ರೂ ಅಧಿಕಾರವನ್ನ ತಗೊಂಡ್ರೆ ಅದು ಸರ್ವನಾಶ. ಅಲ್ಲಿ ಬರೀ ನಮಗೆ ಕ್ಲೇಶಗಳು ದುಃಖಗಳೇ ಇರೋದು. ಅದರಿಂದ ಅದು ಮನುಷ್ಯರ ಅಧಿಕಾರದಲ್ಲಿರಲಿಲ್ಲ, ಅದು ಭಗವಂತನ ಅಧಿಕಾರದಲ್ಲೇ ಇತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಸರ್ವಸ್ವವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿಬಿಡ್ಬೇಕು. ಆವಾಗಲೇ ನಮ್ಗೆ ಆನಂದ ಅನ್ನೋದು ಸಿಗೋದು. ಯಾವಾಗವರೆಗೂ ನಮ್ಮ ಒಂದು ಹಿಡಿತದಲ್ಲೇ ನಮ್ಮನ್ನು ಇಟ್ಕೊಂಡಿರ್ತೀವೋ ಅಲ್ಲಿವರೆಗೂ ನಾವು ದುಃಖಗಳಿಂದ ಮತ್ತೆ ನೋವುಗಳಿಂದ ಹಿಂಸೆಗಳಿಂದ ಇದನ್ನೆಲ್ಲ ನಾವು ಅನುಭವಿಸ್ತಾ ಇರಬೇಕಾಗತ್ತೆ. ಅದೇ ಭಗವಂತನಿಗೆ ಸಮರ್ಪಣೆ ಮಾಡಿಬಿಟ್ಟಾಗ, ಅವನ ಅಧಿಕಾರದಲ್ಲಿ ನಾವಿದ್ದಾಗ ನಾವು ಸಂತೋಷವಾಗಿರ್ತೀವಿ ಅಂತ ಕೂಡ ನಾವು ತಿಳ್ಕೊಬೋದು. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಭಗವಂತನ ಧಾಮ ಇದೆಯಲ್ಲ, ಅದು ಅಂದ್ರೆ ವೈಕುಂಠ, ಅದಕ್ಕೆ 7 ದ್ವಾರಗಳಿರುತ್ತೆ. ಈಗ 6 ದ್ವಾರಗಳನ್ನ ದಾಟ್ತಾರೆ, ತುಂಬಾ ಅಲಂಕೃತವಾಗಿರುತ್ತೆ. ಆದ್ರೆ ಆ ಅಲಂಕಾರಗಳನ್ನ ನೋಡಿ ಇವರು ಏನೂ ಆಶ್ಚರ್ಯ ಪಡ್ಲಿಲ್ಲ. ಯಾಕೆ ಅಂತಂದ್ರೆ ಇವರು ಈಗ ಸಮಸ್ಥಿತಿಯಲ್ಲಿ ಇರುವಂಥವ್ರು, ಅಂದ್ರೆ ಎಲ್ಲವನ್ನ ಸಮಾನವಾಗಿ ತಗೊಳ್ಳುವಂತ ಒಂದು ಸ್ಥಿತಿಯಲ್ಲಿ ಇರೋದ್ರಿಂದ ಅವ್ರು ಯಾವುದನ್ನು ಆಶ್ಚರ್ಯದಿಂದ ನೋಡ್ಲಿಲ್ಲ. ಅವರು 7ನೇ ದ್ವಾರದಲ್ಲಿ ಒಂದೇ ವಯಸ್ಸಿನವರು ಇಬ್ರು ತೇಜಸ್ವಿಗಳಾಗಿರುವಂಥವ್ರನ್ನ ನೋಡ್ತಾರೆ. ಇಬ್ರು ನೋಡೋದಕ್ಕೆ ಒಂದೇ ತರ ಇದ್ದಾರೆ. ಆಮೇಲೆ ರೂಪ, ಅವ್ರಿರುವಂತ ಒಂದು ಮೈಕಟ್ಟು, ಆಮೇಲೆ ಅವರ ವಯಸ್ಸು ಎಲ್ಲ ನೋಡಿದಾಗ ಇಬ್ರು ಒಂದೇ ರೀತಿ ಕಾಣಿಸ್ತಾರೆ. ಅವ್ರು ಹೇಗಿದ್ರು, ಏನ್ ಮಾಡ್ತಾ ಇದ್ರು ಅಂದ್ರೆ ಗದೆಗಳನ್ನ ಹಿಡ್ಕೊಂಡಿದ್ರು. ಆಮೇಲೆ ತುಂಬಾ ಬೆಲೆ ಬಾಳುವಂತಹ ಆಭರಣಗಳನ್ನೆಲ್ಲ, ಮತ್ತೆ ಕರ್ಣಕುಂಡಲಗಳು, ರತ್ನಗಳಿರುವಂತ ಕಿರೀಟಗಳು ಮತ್ತೆ ವಸ್ತ್ರಗಳು, ಇದನ್ನೆಲ್ಲ ಹಾಕೊಂಡವರು ಅಲಂಕೃತವಾಗಿದ್ರು. ಅಂದ್ರೆ ಅದನ್ನೆಲ್ಲ ಹಾಕೊಂಡು ರೆಡಿಯಾಗಿ ನಿಂತಿದ್ರು ಅವರು ಅಂತ ಹೇಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಗುರುಗಳು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಆ ಮುನಿಗಳು ವೈಕುಂಠ ಪುರಿಯೊಳಗೆ ಭಗವಂತನನ್ನು ಕಾಣಲು ಅದೆಷ್ಟು ಕುತೂಹಲಿಗಳಾಗಿದ್ದರೆಂದರೆ, ಅವರು ಒಂದಾದ ಮೇಲೆ ಮತ್ತೊಂದರಂತೆ ದಾಟಿದ 6 ದ್ವಾರಗಳ
ದಿವ್ಯಾಲಂಕಾರಗಳನ್ನು ಗಮನಿಸಲೇ ಇಲ್ಲ. ಆದರೆ 7ನೇ ದ್ವಾರದಲ್ಲಿ ಸಮವಯಸ್ಕರಾದ 2 ದ್ವಾರಪಾಲಕರನ್ನು ಅವರು ಕಂಡರು. ಆ ದ್ವಾರಪಾಲಕರು ಸಮವಯಸ್ಸಿನವರಾದ ಮಹತ್ವವೇನೆಂದರೆ ವೈಕುಂಠ ಲೋಕಗಳಲ್ಲಿ ವೃದ್ಧಾಪ್ಯವೆಂಬುದಿಲ್ಲ. ಆದುದರಿಂದ ಯಾರೂ ಯಾರಿಂದ ಹೆಚ್ಚು ವಯಸ್ಸಿನವನೆಂಬುದನ್ನು ಗುರುತಿಸಲು ಸಾಧ್ಯವಿಲ್ಲ. ವೈಕುಂಠದ ನಿವಾಸಿಗಳು ಶಂಖ ಚಕ್ರ ಗದಾ ಪದ್ಮಗಳುಳ್ಳ ದೇವೋತ್ತಮ ಪರಮಪುರುಷನಾದ ನಾರಾಯಣನಂತೆ ಅಲಂಕೃತರಾಗಿರುತ್ತಾರೆ. ನೋಡಿ, ಇಲ್ಲಿ ಗುರುಗಳು ವೈಕುಂಠದ ಬಗ್ಗೆ ಕೆಲವೊಂದು ವಿಷಯ ಹೇಳ್ತಾ ಇದ್ದಾರೆ. ಆ ಮುನಿಗಳು ವೈಕುಂಠಪುರಿಯ ಒಳಗಡೆ ಹೋಗೋದಕ್ಕೆ ಅಂದರೆ ಅವರಲ್ಲಿ ಎಷ್ಟು ಭಗವಂತನನ್ನು ನೋಡುವಂಥ ಕಾತುರತೆ ಇತ್ತು ಅಂತಂದರೆ, ಅವರು 6 ಬಾಗಿಲುಗಳನ್ನು ದಾಟ್ಕೊಂಡು ಹೋಗಿರ್ತಾರಲ್ಲ, ಅದು ತುಂಬ ಸುಂದರವಾಗಿ ಅಲಂಕಾರ ಮಾಡಿರ್ತಾರೆ. ಈಗ ನಾವು ಎಲ್ಲಾದರೂ ಹೋದಾಗ ಮೊದಲು ನೋಡೋದೇ ಡೆಕೋರೇಷನ್ ಅಲ್ವಾ? ಹೇಗೆ ಡೆಕೋರೇಷನ್ ಮಾಡಿದ್ದಾರೆ, ಏನೇನೆಲ್ಲ ಯೂಸ್ ಮಾಡಿದ್ದಾರೆ, ಅದೆಲ್ಲ ನೋಡ್ಕೊಂಡು ಹೋಗ್ತೀವಿ ನಾವು. ಆಮೇಲೆ ಭಗವಂತನನ್ನು ನೋಡೋದು. ದೇವಸ್ಥಾನಕ್ಕೆ ಹೋದರೂ ಅಷ್ಟೇ, ಮೊದಲು ಬಾಗಿಲಿಂದ ನಾವು ಎಲ್ಲ ಡೆಕೋರೇಷನ್ ನೋಡ್ಕೊಂಡು ಆಮೇಲೆ ಭಗವಂತನನ್ನು ಸರಿಯಾಗಿ ನೋಡೋದಿಲ್ಲ. ಅಲ್ಲಿ ಏನು ಡೆಕೋರೇಷನ್ ಮಾಡಿದ್ದಾರೆ, ಯಾರ್ಯಾರು ಬಂದಿದ್ದಾರೆ, ಎಂಥ ಸೀರೆ ಉಟ್ಟಿದ್ದಾರೆ, ಅಥವಾ ಯಾವ ಥರ ಒಡವೆ ಹಾಕ್ಕೊಂಡಿದ್ದಾರೆ, ಇದೇ ಇರುತ್ತೆ. ಇಲ್ಲ ಅಂದರೆ ಮಾತುಕತೆ ಅಲ್ಲೇ ನಡೆಯೋದು, ಅವ್ರ ಮೇಲೆ ಇವ್ರ ಮೇಲೆ ಅಲ್ಲಿ ಬೈಕೊಂಡು, ಆ ರೀತಿ ಎಲ್ಲ ನಾವು ಹೋಗ್ತೀವಿ ದೇವಸ್ಥಾನಕ್ಕೆ. ಆದರೆ ಇಲ್ಲಿ ನೋಡಿ, ಸನತ್ ಕುಮಾರರು ಎಷ್ಟು ಅವರಲ್ಲಿ ಆ ಒಂದು ಕುತೂಹಲ ಇತ್ತು, ಭಗವಂತನನ್ನು ನೋಡಬೇಕು ಅನ್ನುವಂಥ ಆಸೆ ಇತ್ತು ಅಂತಂದರೆ, ಅವರಿಗೆ ಈ 6 ದ್ವಾರಗಳನ್ನು ದಾಟಿರ್ತಾರಲ್ಲ, ಅದರಲ್ಲಿ ದಿವ್ಯಾಲಂಕಾರ, ಅದು ಸಾಮಾನ್ಯ ಅಲಂಕಾರ ಅಲ್ಲ, ದಿವ್ಯವಾದಂಥ ಅಲಂಕಾರ, ಅದನ್ನು ಕೂಡ ಗಮನಿಸಲಿಲ್ಲ ಅವರು. ಆದರೆ 7ನೇ ದ್ವಾರಕ್ಕೆ ಬಂದಾಗ ಸಮವಯಸ್ಕರಾದಂಥ 2 ದ್ವಾರಪಾಲಕರನ್ನು ಅವರು ನೋಡ್ತಾರೆ. ನೋಡಿ, ಒಂದೊಂದು ಶಬ್ದಕ್ಕೂ ಇಲ್ಲಿ ಇಂಪಾರ್ಟೆನ್ಸ್ ಇರುತ್ತೆ. ನಮಗೆ ಗೊತ್ತಾಗೋದಿಲ್ಲ, ಆದರೆ ಗುರುಗಳು ಹೇಳಿದಾಗ ನಮಗೆ ಗೊತ್ತಾಗತ್ತೆ. ಇಲ್ಲಿ ಸಮವಯಸ್ಕರು ಅಂತ ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ವೈಕುಂಠ ಲೋಕದಲ್ಲಿ ವೃದ್ಧಾಪ್ಯ ಅನ್ನೋದಿಲ್ಲ, ರೋಗ ಅನ್ನೋದಿಲ್ಲ ಅನ್ನೋದು ನಮಗೆ ಗೊತ್ತಿದೆ ಅಲ್ವಾ? ಸೊ ಅಲ್ಲಿ ವೃದ್ಧಾಪ್ಯನೇ ಇಲ್ಲ ಅಂತಂದಮೇಲೆ ಯಾರಿಗೆ ಎಷ್ಟು ವಯಸ್ಸು ಅಂತಿಲ್ಲ, ಎಲ್ಲ ಒಂದೇ ವಯಸ್ಸಿನಲ್ಲೇ ಇರ್ತಾರೆ. ಅಂದರೆ ಯುವಕರ ಹಾಗೇ ಇರ್ತಾರಲ್ಲಿ. ಅದಕ್ಕೋಸ್ಕರನೇ ಯಾರು ಯಾರಿಗಿಂತ ಹೆಚ್ಚು ವಯಸ್ಸಾಗಿರೋರು ಯಾರು ಏನು ಅನ್ನೋದನ್ನ ಅಲ್ಲಿ ಗುರುತು ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ವೈಕುಂಠ ಲೋಕದ ನಿವಾಸಿಗಳು ಹೇಗಿರ್ತಾರೆ, ಶಂಖ ಚಕ್ರ ಗದಾ ಪದ್ಮವನ್ನು ಹಿಡ್ಕೊಂಡು ಆ ಭಗವಂತ ಹೇಗಿರ್ತಾನೋ ಅದೇ ರೂಪದಲ್ಲಿ ಅವರು ಇರ್ತಾರೆ. ನಾರಾಯಣನ ರೂಪದಲ್ಲೇ ಅವರು ಅಲಂಕೃತರಾಗಿರ್ತಾರೆ. ಈಗ ನಾವು ಯಾವುದಾದ್ರೂ ವೆಂಕಟೇಶ್ವರನ ದೇವಸ್ಥಾನಕ್ಕೋ ಕೃಷ್ಣನ ದೇವಸ್ಥಾನಕ್ಕೋ ಅಂದರೆ ವಿಷ್ಣುವಿನ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ದ್ವಾರಪಾಲಕರನ್ನು ನೋಡಿ ಅಲ್ಲಿ ಪಕ್ಕದಲ್ಲಿ ವಿಗ್ರಹಗಳನ್ನು ಇಟ್ಟಿರ್ತಾರಲ್ಲ, ಶಂಖ ಚಕ್ರ ಗದಾ ಪದ್ಮಧಾರಿಗಳಾಗೇ ಇರ್ತಾರೆ ಅವರು. ಯಾಕೆ ಅಂತಂದರೆ ವೈಕುಂಠದಲ್ಲಿರುವಂಥವ್ರು ಎಲ್ಲರೂ ಕೂಡ ನಾರಾಯಣನ ಹಾಗೆ ಅಲಂಕೃತರಾಗಿರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಗುರುಗಳು. ಇನ್ನು ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ, ಈ 2 ದ್ವಾರಪಾಲಕರೂ ಕೂಡ ಹೊಸ ಹೂವಿನ ಮಾಲೆಗಳನ್ನು ಧರಿಸಿದ್ರು. ಮತ್ತೆ ಅದರಲ್ಲಿ ಮಧುಕರಗಳನ್ನು ಆಕರ್ಷಣೆ ಮಾಡುವಂಥ ಒಂದು ಸುವಾಸನೆ, ಅಷ್ಟು ಚೆನ್ನಾಗಿತ್ತು ಆ ಹೂಗಳು. ಅವರ ಕೊರಳುಗಳ ಸುತ್ತನೂ ಕೂಡ 4 ಶ್ಯಾಮವರ್ಣದ ಕೈಗಳ ನಡುವೆ ಇಡಲ್ಪಟ್ಟಿತ್ತು. ಅಂದರೆ ಅವರ ಕತ್ತಿಗೆ ಬಂದು ಆ 4 ಕೈಗಳ ಮಧ್ಯದಲ್ಲಿ ಅದನ್ನ ಆ ಒಂದು ಹಾರವನ್ನ ಹಾಗೆ ಇಟ್ಟಿದ್ರು. ಅವರ ಬಾಗಿದ ಹುಬ್ಬುಗಳಿತ್ತು, ಮತ್ತೆ ಅವರು ಉಸಿರಾಡ್ತಾ ಇರುವಂತ ಮೂಗಿನ ಹೊಳ್ಳೆಗಳಿರುತ್ತಲ್ಲ ಅದು, ಮತ್ತೆ ಕೆಂಪಾಗಿತ್ತು ಅವ್ರ ಕಣ್ಣು. ಅಂದ್ರೆ ಏನು, ಅವರನ್ನ ನೋಡಿದಾಗ ಅವರು ಕೋಪ ಮಾಡ್ಕೊಂಡಿದ್ದಾರೇನೋ, ಅಂದರೆ ಅವರಲ್ಲಿ ಒಂದು ಉದ್ವಿಗ್ನತೆ ಇದೆ ಅನ್ನೋ ರೀತಿ ಕಾಣಿಸ್ತಾ ಇತ್ತು. ಈಗ ಅವರ ಹಾವ ಭಾವವನ್ನು ನೋಡಿ, ಅವರ ಮುಖಚರ್ಯೆಯನ್ನು ನೋಡಿ ಅನ್ನಿಸ್ತಾ ಇದೆ ಏನು, ಅವರಿಗೆ ತುಂಬ ಕೋಪ ಬಂದಿದೆ ಅನ್ನೋ ರೀತಿ ಅವರು ಕಾಣಿಸ್ತಾ ಇದ್ದಾರೆ. ಇನ್ನು ಭಾವಾರ್ಥದಲ್ಲಿ ಗುರುಗಳು ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಅವರ ಮಾಲೆಗಳು ತುಂಬಿಗಳ ಹಿಂಡುಗಳನ್ನು ಆಕರ್ಷಿಸಿದವು, ಏಕೆಂದರೆ ಅವು ಹೊಸ ಹೂಗಳ ಮಾಲೆಗಳಾಗಿದ್ದವು. ವೈಕುಂಠ ಲೋಕದಲ್ಲಿರುವ ಪ್ರತಿಯೊಂದು ಬಾಡದೆ ನೂತನ ಮತ್ತು ದಿವ್ಯವಾಗಿರುತ್ತವೆ. ವೈಕುಂಠದ ನಿವಾಸಿಗಳಿಗೆ ನೀಲವರ್ಣದ ದೇಹಗಳಿರುತ್ತವೆ ಮತ್ತು ನಾರಾಯಣನ ಹಾಗೆ 4 ಕೈಗಳಿರುತ್ತವೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅವರ
ಹೂವಿನ ಮಾಲೆ ಇರುತ್ತಲ್ಲ ಅದನ್ನು ದುಂಬಿಗಳು ಆಕರ್ಷಣೆ ಮಾಡ್ತಾ ಇದ್ವು ಅಂತ ಹೇಳ್ತಾರೆ. ಅಂದರೆ ಅಷ್ಟೊಂದು ಫ್ರೆಶ್ ಆಗಿತ್ತಾ ಅಂತ. ಅಲ್ಲಿ ಯಾವಾಗಲೂ ಫ್ರೆಶ್ ಆಗೇ ಇರುತ್ತೆ, ಅಲ್ಲಿ ಬಾಡೋದೇ ಇಲ್ಲ ಹೂಗಳು ಅಂತ ಅರ್ಥ. ಈಗ ನಮ್ಮ ಈ ಒಂದು ಪ್ರಪಂಚದಲ್ಲಿ ಸ್ವಲ್ಪ ಹೊತ್ತಿಗೆ ಅದು ಬಾಡಿ ಹೋಗುತ್ತೆ ಅಲ್ವಾ. ಇದು ಶಾಶ್ವತವಾಗಿರುವಂಥ ಲೋಕ ಅಲ್ಲ, ಎಲ್ಲವೂ ಇಲ್ಲಿ ನಶ್ವರವಾಗಿರುವಂಥದ್ದು. ಅಂದರೆ ಹೀಗಿರುತ್ತೆ, ಇನ್ನು ಸ್ವಲ್ಪ ಹೊತ್ತಿಗೆ ಇರೋದಿಲ್ಲ, ಆ ರೀತಿಯ ಒಂದು ಪ್ರಪಂಚ ಇದು. ಆದರೆ ವೈಕುಂಠ ಲೋಕಗಳು ಹಾಗಲ್ಲ, ಅಲ್ಲಿ ಯಾವುದೂ ಬಾಡೋದಿಲ್ಲ, ಯಾರಿಗೂ ವೃದ್ಧಾಪ್ಯ ಇಲ್ಲ. ಆಮೇಲೆ ಒಂದು ವಸ್ತು ಆಗಿದ್ರೂ ಕೂಡ ಅದು ಶಾಶ್ವತವಾಗಿರುವಂಥದ್ದು. ಅದಕ್ಕೋಸ್ಕರ ಆ ಹೂಗಳು ಇನ್ನೂ ಫ್ರೆಶ್ ಆಗಿ ಹಾಗೆಯೇ ಇತ್ತು. ಪ್ರತಿಯೊಂದು ಕೂಡ ಹೊಸತಾಗಿರುತ್ತೆ, ದಿವ್ಯವಾಗಿರುತ್ತೆ, ಬಾಡದೇ ಇರುತ್ತೆ. ಮತ್ತು ವೈಕುಂಠ ಲೋಕದ ನಿವಾಸಿಗಳಿಗೆ ಯಾವ ರೀತಿಯ ಮೈಬಣ್ಣ ಇರುತ್ತೆ ಅಂತಂದರೆ ನೀಲಿ ವರ್ಣ. ಆಮೇಲೆ ನಾರಾಯಣನ ಹಾಗೆ 4 ಕೈಗಳಿರುತ್ತೆ. ಈಗ ವಿಷ್ಣು ಹೇಗಿರ್ತಾನೋ ಹಾಗೆ ಇವರು ಇರ್ತಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು, ಆಯಿತಾ. ಈಗ ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.